ಅಲ್ಲ ಕಣೆ ಲಕ್ಷ್ಮಿ, ನಿಂದೇನೇ ಸಬಸ ಆಯಿತು? ಹಾಂ, ಈ ಥರ ಅಂಡ ಸುಡ್ಸ್ಕೊಂಡು ಮಕ್ಕಂಡಿಯಲ್ಲ. ಇವಾಗೆಲ್ಲ ಮತ್ತೆ ಮಾಡಾಕ್ಬೇಕಲ್ವ ನೀನು ಮುಂದಕ್ಕೆ. ಅದಕ್ಕೆ ಜಗ್ಲಿ ಮ್ಯಾಕ ಬಂದು ಮಕ್ಕೊಂಬಿಟ್ಟು ತೌಕಂದ್ರೆ ಗೊತ್ಕಂದು ಕಂಬ್ಲಿಯ. ಹೌದು ಕಣ, ಈ ಮುಸುಡಿಗಷ್ಟ ಹಾಕ ನಿಮ್ಮವ್ವ ಮಾಡಿಕ್ತಾಳೆ ಅಂದ್ಬಿಟ್ಟು ನಾನು ಬಂದು ಮಕ್ಕಂಡೀನಿ. ನಂಗೆ ಮಾಡಕ್ಕೆ ಏಮಿಲ್ಲಲ್ಲ. ಒಂದಿನ ಕಾರ ನಿಮ್ಮವ್ವ ಮಾಡಿಟ್ಟವಳೇನ. ಮಲ್ಕಂಡಿ ರೊಟ್ಟಿ ಬಡ್ದೀನಿ, ಅನ್ನ ಮಾಡೀನಿ, ಪಲ್ಯ ಮಾಡೀನಿ, ಎಲ್ಲನೂ ಮಾಡೀನಿ. ಒಲೆ ಮ್ಯಾಗ ಹೋಗಿ ನುಂಗೋಗು ನಿನ್ನ ಮುಸುಡಿಗಷ್ಟ ಹಾಕ. ನನಗೇನೋ ಉರಿತಿತ್ತಲ್ಲ, ಸುಡ್ತೈತೆ, ಒಂಥರ ಗಾಯ ಆದಂಗೆ ಆಗೈತಲ್ಲ, ಕುತ್ಕೊಳಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ನಾನೇ ಬಕ್ಕಂದು ಎಲ್ಲ ಕೆಲಸ ಮಾಡಿ ಬಂದೀನಿ ಕಣ. ಕುಕ್ಕರುಗಳೆಲ್ಲ ಕುತ್ಕೊಂಡು ಹೋಗು. ಎಲ್ಲ ಕೆಲಸ ಮಾಡಿ ಕುಂತು ಬಂದೀನಿ. ನಿಮ್ಮವ್ವ ಅಟ್ಟಿ ತಿರುಗ್ತಾವಳೆ, ಹೋಗಿ ಕರ್ತ ಬರೋಗು. ಏನಲ್ಲ ಪಾಪ, ನಿನ್ನ ಮಗಳು ಅಂಡು ವಾಸಿ ಐತಲ್ಲ. ಯಾರು ಅವಳು ಪೆಂಡ್ಗಳು ನೋಡೋಕ್ಕೆ ಬರ್ನಿಲ್ಲ. ಬಂದಿದ್ರೆ ಹಣ್ಣು ಪಣ್ಣು ತಗೊಂಬರೋರನ ಅಲ್ವಾ ಎಲ್ಲಾರು. ಸೇಬಣ್ಣು ಮತ್ತು ಬಾಳೆಹಣ್ಣು ಮತ್ತು ದಾಳಿಂಬಿರಿ ಅವೆಲ್ಲ ತಗೊಂಬರೋರು ಕುತ್ಕೊಂಡು ತಿನ್ಬೋದಿತ್ತಲ್ವಲ್ಲ ಮಗ. ನೀನೇನವ ನಿನ್ನ ಮಗ್ಲಂಡು ಅಂತೀಯ, ನೀನೇನ್ರಂಡು ಅನ್ನು. ಸುಡ್ಸ್ಕೊ ಬಂದವಳಲ್ಲ, ವಾಸಿ ಆಗಿದ್ದೆ. ಕುಕ್ಕರುಗಳೆಲ್ಲ ಕುತ್ಕೊಂಡು ಎಲ್ಲ ಕೆಲಸ ಮಾಡಿದಳಂತೆ, ರೊಟ್ಟಿ ಬಡ್ದವಳಂತೆ, ಪಲ್ಯ ಮಾಡೋಳಂತೆ, ಅನ್ನ ಮಾಡೋಳಂತೆ. ನಡಿ ಹಾಕೊಂಡು ಬಾರಿಸುಮಂತೆ. ಅಂಡು ತಾನೇ ವಾಸಿ ಆಗುತ್ತೆ ಅವಳಿಗೆ. ಯಾಕೋಬೇಕಿತ್ತು ಮಂದಿ ಮನೆ ಯಾಕೆ ತಮಾಸಿ ಮಾಡೋಕೆ ಅಮಾಸೆ ಮಾಡ್ಕೊ ಬಂದವಳು ನೋಡ. ಇಂಥವ್ರ ಜೊತೆ ಹೆಂಗವ ಸಂಸಾರ ಮಾಡಿದೆ ನಾನು. ಇಂಥ ಮೆಂಡ್ರುಗುಂಟೋನ್ ಜೊತೆ ಹೆಂಗ್ ಸಂಸಾರ ಮಾಡಿದೆ. ತಾನು ಬೇಸ್ ನೋಡ್ಕನಿಲ್ಲ, ನಾವು ಬೇಸಿರ ಕೊಡಕ್ಕಿಲ್ಲ. ಮನೆ ಹಾಳು ಮುಂಡೆಯವರು ಎಲ್ಲಾರು ಬರೀ ತಿನ್ನೋದೇ ನೋಡ್ತಾರೆ. ಏಳು ಎಕಡ ಅನ್ನಂಗ ತಿನ್ನು, ನುಂಗಿ ಉದ್ದಾರ ಆಗು. ಇರು ಹಣ್ಣು ಸುಡ್ಸ್ಕೊಂಡು ಅವಳನ್ನ ಸೊಸೆ ಹೋಗಿ ಕೆಲಸ ಮಾಡು, ಬಿಡು ಬದುಕು ಮಾಡು. ಮನ ದೀಟು ಇಲ್ಲಲ್ಲ. ಯವ್ವ ಯವ್ವ ಯವ್ವ, ಇಂಥ ಅತ್ತೆಯ ಇಂಥ ಗಂಡವನ್ನ ಎಲ್ಲೂ ಕಾಣೆ. ನೀನುಂಡ ಅಂತ ಕೇಳೋರು ಗತಿ ಇಲ್ಲ ನಮ್ಮ ಮನೆಯಾಗ. ಏನೇ ಲಕ್ಷ್ಮಿ, ಹಿಂಗಾಗ್ಬಿಡ್ತು ನಿನಗೆ ಗತಿ. ಅಯ್ಯೋ, ಯಾರಿಗೂ ಇಂಥ ಗತಿ ಬರಬಾರ್ದಿತ್ತು ನೋಡ. ಅಯ್ಯೋ ಮಾರೈತಿ, ಈ ಥರ ಹಣ್ಣು ಸುಡ್ಸ್ಕೊ ಮಲ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಅಯ್ಯೋ ತಾಯೇ, ನಿಂಗೆ ಆಟ ಗೊತ್ತಿಲ್ವಕ್ಕ? ಇರ್ನಾರ್ದಂಗೆ ಹಣ್ಣು ಸುಟ್ಕೊಳ್ಳೋದು ಅಂದ್ರೆ ಇದೆಯೇ. ನೋಡಿ ಎಂತ ಇದು ಮಾಡೋಳೆ. ನೆನ್ನೆ ತನಿಗೆ ಯಾರು ಇವರು ನರಸಿಂಹಣ್ಣ ನೆಡ್ತಿ ನಾಗವನು ಅವ್ರ ಮಗಳು ರಂಬನಮ್ಮ ರೋಡಾಗಿ ಹೋಗ್ತಿದ್ರಂತೆ. ಅವ್ರ ಪಡ್ದು ಅವ್ರು ಹೋಗ್ತಾರೆ. ಇವಳಿಗೇನಂತ ತಪ್ಪಿರಕ್ಕ, ಇವಳು ಸುಮ್ಕ ಹೋಗ್ಬಿಟ್ಟಾಳೆ. ಹೋಗಿ ಮಾತಾಡೋಳೆ. ಅದಕ್ಕೆ ಇವತ್ತು ಹಣ್ಣು ಸುಡ್ಸ್ಕೊಂಡವಳು ನೋಡ್ಕೊಂಡು ಕೈ ಮನೆಗೆ ಹೋಗಿ ಮಾತಾಡ್ತಾನೆ ಕಾಕ, ಮಾತಾಡ್ತಾನೆ. ಅವಯ್ಯ ನರಸಿಂಹಯ್ಯನ ಜೊತೆ ಸೇರ್ಕೊಂಡು ಇವನು ನೋಸಿ ಅನ್ಸಿಲ್ಲ. ಅದಕ್ಕೆ ನನ್ನ ಮಕ್ಳಿಬ್ರು ಇಲ್ಲಿ ಬೆಳೆಸಿಲ್ಲ. ನಾನು ಬೆಂಗಳೂರಾಗ ಕರ್ಕೋಗ್ಬಿಟ್ಟು ಬಂದೀನಿ. ನಮ್ಮ ಅಪ್ಪವರೆಲ್ಲ ಆ ಕಡೆ ಕೈಲ ಕೆಲಸ ಮಾಡಕ್ ಹೋಗಿರೋದು ಕುಲಿಯಕ್ಕ. ಅಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದೀನಿ. ಇವರು ನನ್ನ ಮಕ್ಳಿಗೆ ಇಟ್ಟಾಕ್ತಾರೆ ಅನ್ನೋದು ಆಗ್ಲಗನ್ಸ್ ಕಾಣ್ಬೇಕು ಅಷ್ಟೇ. ನಮ್ಮ ಇವ್ರು ಹಾಕಿಲ್ಲ. ನಾವು ಅದಕ್ಕೆ ದೂರ ಕರ್ಕೊಂಡು ಹೋಗ್ಬಿಟ್ಟು ಬಂದಿರೋದು ನಮ್ಮ ಮಕ್ಳನ್ನ. ಅಯ್ಯೋ ಬುಡೆ ಲಕ್ಷ್ಮಿ, ಆದದ್ದಾಯ್ತು. ಮಾತಾಡಿ ಯಾಕೆ ಗಂಟ್ಲು ಕಿರ್ಚ್ಕಂತಿ. ಮನೆಯವ್ರ ಬುದ್ಧಿ ಹೆಂಗ ಅಂತ ಗೊತ್ತಿದ್ರು ನಾವ್ಯಾಕೆ ಇದು ಮಾಡ್ಬೇಕು. ನಮ್ಮ ಅಯ್ಯಪ್ಪನೂ ಒಂಚೂರು ಗೌಡನ ಜೊತೆ ಸೇರ್ಕೊಂಡು ನಮ್ಮನ್ನೆಲ್ಲ ಇದು ಮಾಡಲಿಲ್ಲ. ನನ್ನ ಮಗಳನ್ನ ಗಂಡು ಮನೆಯವ್ರು ಸುಟ್ರುವ ಅಯ್ಯೋ ನಿನ್ನ ಮಗಳು ತಪ್ಪು ಮಾಡಿದ್ಲು ಅಂತೇಳಿ ನನ್ನ ಗಂಡ ಹಂಗೆ ನಿಂತವ್ರು. ಅದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ. ಹೆಂಗಸ್ರಾದವ್ರು ನಾವು ಕಲ್ತ್ಕೋಬೇಕು ಹೊರತು ಅವ್ರಿಗೇನು ಬೊಗಳೋದು ನಾಯಿಗಳು ಬೊಗ್ಳ್ಕೊಂಡು ಹೋಯ್ತವೆ. ನಮ್ಮ ಮನೆಯವೇ ನಮ್ಮ ಕಾವಲಾಗಿ ನಿಂತ್ಕಲ್ಲಕ್ಕಿಲ್ಲ ಕಣ. ದುಡ್ಡು ಕಂಡ ತಕ್ಷಣ ಎಣಕಂಡ್ರೆ ಇದು ಎಣಕಂಡ್ರೆ ಎಣನೂ ಬಾಯ್ಬಿಡ್ತಾವ ಅಂತಾರೆ. ಈಗಿನ ಕಾಲದಾಗ ದುಡ್ಡು ಕಾಣಂಗೆ ಇಲ್ಲ. ನಮ್ಮ ಕಂಡಿರ ನಮಗೆ ಬೆನ್ನೆಲುವಾಗಿ ನಿಂತ್ಕೊಳ್ಳೋಕ್ಕಿಲ್ಲ ಪಡತ್ತವು. ನಂಗೆ ಏನು ಬೇಜಾರಿಲ್ಲ ಕನ್ಸೋದಕ್ಕಯ್ಯ. ನನ್ಗ ಇಲ್ದಿರೋದೆಲ್ಲ ಮಾತಾಡ್ತಾರಲ್ಲ ಈ ನನ್ನ ಗಂಡ ಅದವನು. ಯವ್ವ ಯವ್ವ ಯವ್ವ, ಇಂಥ ಗಂಡು ನಾನು ಎಲ್ಲೂ ಕಂಡಿಲ್ಲವು. ಇಂಥ ನನ್ನ ಮಗ ನನಗ ಸಿಗ್ಬೇಕಿತ್ತೇನೋ ಈ ಲಕ್ಷ್ಮಣಪ್ಪ. ಏನಪ್ಪ ಲಕ್ಷ್ಮಣ, ಚೆನ್ನಾಗಿದ್ದೀನೋ ಏನೋ ಮಗ? ನಿನ್ನ ಹೆಂಡ್ರಿಗೆ ಏನೋ ಆರಾಮಿಲ್ಲಂತ ಊರಾಗೆಲ್ಲ ಮಾತಾಡ್ತಿದ್ರಕಲ್ಲ, ಅದಕ್ಕೆ ಬಂದು ನೋಡು ನಿಮ್ಮ ಮನೆ ಹತ್ರಕ್ಕ. ಅಲ್ಲ ನಾ ಹುಡ್ದ ಇವ ಇನ್ನ ಊರಾಗಿನ ವಿಚಾರ ಎಲ್ಲ ತಿಳ್ಕೊಂಡು ಹೊಟ್ಟಿ ತಕ್ಬರ್ತಾನೆ. ಮಿಂಟ್ರು ಬಿಡ್ತಾನೆ. ನಂಗೆ ಇವ್ನ ಗೌಡ ಅನ್ನಕ್ಕೆ ನಾಚಿಕೆ ಆಗುತ್ತೆ. ಈ ಊರಾಗ ನನ್ನ ಗಂಡನ ನಿಭಾಯಿಸ್ಕೊಂಡು ನಾನು ಹೆಂಗೆ ಬಳೆ ಮಾಡ್ಕೊಯ್ತಾನೆ ಅನ್ನೋದು ಗೊತ್ತೈತಿ. ಯಾವ್ಯಾವ ಹೆಣ್ಮಕ್ಳ ಮ್ಯಾಗ ಹೆಂಗೆ ಕಣ್ಣಾಕ್ತಾನ ಅಂತೇಳಿ. ನಾನು ಮ್ಯಾಗ ಕಣ್ಣಾಕಿದ ಕಣ್ಗೂಟಕ್ಕೆ ತಕ್ಬಿಡ್ತೀನಿ ಮಗನ. ನಾವು ಯಾವ ಊರವ್ರು ಅಂತ ಗೊತ್ತು ತಾನೆ. ಟೇಷನ್ ಹಾಕಿಂದ ಬಂದವರು. ನಮ್ಮ ಹತ್ರ ಇದೆಲ್ಲ ಇಟ್ಕೊಬೇಡ ಅಂತ ತಕ್ಷಣ ತೆಪ್ಪಗೆ ಆಗೋನು ಮಿಂಟ್ರು ಬಿಡ್ತಾನೆ. ಇವನು ಬಲ್ಲಿ ಒಳ್ಳೆಯವನಲ್ಲಪ್ಪ ನಮ್ಮೂರು ಗೌಡ ಲೌಡಿ ನನ್ನ ಮಗ. ಓ ಗೌಡ್ರೆ, ನೀವೇ ಬರ್ರಿ ಗೌಡ್ರೆ. ನನ್ನ ಸೊಸೆಗೆ ಒಂಚೂರು ಅಂಡು ಸುಟ್ಟು ಬಿಟ್ಟಿದಂತೆ. ಯಾರ ಮನೆ ತಕೋ ಆಗಿಲ್ಲ, ಗುಂಡಿ ಮನೆ ತಕೋ ಎಲ್ಕೋ ಏನೋ ತಮಾಸೆ ಮಾಡಕ್ಕೆ ಹೋಗವಳೆ. ಹೋಗಿ ಕುಂತು ಬಿಟ್ಟವಳೆ, ಅಂಡು ಸುಟ್ಟೋಗ್ಬಿಡೋದಕ್ಕನ್ ಗೌಡ್ರೆ. ಬರ್ರಿ ಕುತ್ಕೊಳ್ರಿ. ಚೇರ್ ತಕ ಬರೋಲ್ಲ ಪಾಪ ಲಕ್ಷ್ಮಣಪ್ಪ. ಹೋಗಪ್ಪ ಚೇರ್ ತರಗಪ್ಪ, ಗೌಡ್ರು ಬಂದವ್ರೆ. ಇಲ್ಲ ಕಣ್ಬರಮ್ಮ, ನೀವು ಬಂದ ಚೆನ್ನಾಗಿ ಮಾತಾಡಿಸ್ತೀರಲ್ಲ, ನಮ್ಗೆ ಅದೇ ಸಾಕು. ನಿನ್ನ ಸೊಸೆಗೆ ಹಂಗಾಗ್ಬಿಟ್ಟೈತೇನ ತಮಾಸೆ ಮಾಡೋಕೋದ್ರೆ ಹಿಂಗೆ ಅಮಾಸೆ ಆಗೋದು. ನಾವು ಅಂತೀವಪ್ಪ, ನಮ್ಮ ಮನೆ ಯಾಕೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊ ಹೋಗತ್ತಾಗಿ. ನೀನು ಅಲ್ಲಿ ಇಲ್ಲಿಗೆ ಕೆಲ್ಸಕ್ಕೆ ಹೋಗೋದು ಏನೈತಿ ಅಂದ್ರೆ ಇಲ್ಲಿಂದ ಟೇಷನ್ಗೆ ಕೆಲ್ಸಕ್ಕೆ ಹೋಗ್ತಾಳ. ಹೊಲಕ್ಕ ಪಲಕ ಯಾರು ಹೋಗ್ತಾರೆ ಆ ಕಡೆಗೆ ಹೋಗ್ತಾಳ. ಒಡ್ಡು ಕುರ್ಕುಂಪೆ ಇಂಥಗೆಲ್ಲ ಹೋಯ್ತಾಳೆ. ಓಲಿ ನಮ್ಮೂರು ಬಿಟ್ಟು ಬಂದು ಊರಕ್ಕೆ ಹೋದ್ರೆ ಜನ ಹೆಂಗೆ ಆಡ್ಕೊತಾರೆ ಅಂತ ಅವ ಮಗಿಗೂ ಗೊತ್ತಾಗಬೇಕು. ಗೊತ್ತಾಲಿ ನನ್ನ ಮಗಳ ಜೀವನ ಹಾಳು ಮಾಡಿ ಮೆರಿತಾವನೆ. ತನ್ನ ಮಗಳದ್ದು ಒಂದಿನ ಹಾಳಾಗೆ ಆಗುತ್ತಾ. ಮಗೊಂದು ಇಬ್ರು ಗಂಡು ಮಕ್ಳು ಎತ್ತವನಲ್ಲ, ಅವ್ರದ್ದು ಒಂದಿನ ಹಾಳಾಗೆ ಆಗುತ್ತಾ. ನನ್ನ ಮಗಳ ಜೀವನ ಹೆಂಗೆ ಹಾಳು ಮಾಡಿದ್ನು ಹಂಗೆ. ಯಾರು ಹೋಗಿ ಇವ್ನ ತಲೆ ಮ್ಯಾಕೆ ಕುಂದ್ರು ಒಬ್ಬಳು ಬಂದ ಬರ್ತಾಳೆ ಮಿಂಟ್ರು ಕೊಡ್ತವನ್ಗ. ಆಡಲಿ ಅದೇನು ಆಡ್ತಾನೆ ಆಡಲಿ. ಒಬ್ರು ಹೆಣ್ಮಕ್ಳು ನೈ ಅನ್ಸಿ ಅದೇನು ಬದುಕ್ಲಿ ಮಿಂಟ್ರು ಕೊಡ್ತಾನೆ. ಸೋಳ ಮಕ್ಳು ತರಿದವಾಯ್ತು. ಎಂತೆಂಥ ನನ್ನ ಮಕ್ಳವ್ರಪ್ಪ. ಎಂಥವ್ರನ್ನ ನಂಬಿ ನನ್ನ ಮಕ್ಕಳೆಲ್ಲ ಹೋಯ್ತಾರಲ್ಲ ಹೇಳ. ಹುಷಾರಕ್ಕ ನಾವು ನೀಟಾಗಿ ತಮಾಸೆ ಮಾಡಕ್ಕೆ ಹೋಗ್ಬೇಡ. ಈ ಊರಾಗ ನಾ ಗೌಡನಾಗಿವ್ನಿ. ಏನಾರು ಸಮಯ ಸಂದರ್ಭ ಬಂತಂದ್ರ ನನ್ಗೆ ಹೇಳು. ನಾನು ನೋಡ್ಕೊಂತೀನಿ ಎಲ್ಲಾರ್ನು. ನೀನು
ನೋಡ್ಕೊಳಕ್ಕೆ ಒಂದು ವರ್ಷ ಹೋದ್ರೆ ಯಾರು ಕೆಲಸ ತರಬೇಕು. ನಾನು ನೀನ್ ನೋಡ್ಕಂತೀಯಂತೆ ನಿನ್ ಮಸೂಡಿಗೆ ಅಷ್ಟ ಹಾಕ ಹೋಗು. ನಾನೇನ್ ನಿನ್ ಜೊತೆಗೆ ಮಾತಾಡೋದೇನು? ನಾನು ಊರಾಗೆ ಹಂಗಿವ್ನಿ ಹಂಗಯ್ಯವನಿ ಲಕ್ಷ್ಮಿ ಹಂಗಿರ್ಬೇಕು ಹಂಗ ಗತ್ ತಗೋನಿ. ನಾನು ಎಲ್ಲಿ ಕೆಲಸ ಮಾಡಿದ್ರು ನನ್ನ ಗಂಡ ಆಲಿ ನಮ್ಮ ಅತ್ತೆ ಆಲಿ ಜೊತೆ ಯಾಕೆ ನಿಲ್ತಾರ? ಅವ್ರೇನು ಸುಮ್ಮನೆ ಬಿಟ್ಟು ಉಡಾಕಿಲ್ಲ. ಅವ್ರಿಗೂ ಗೊತ್ತೈತಿ ನೀನಂತ ಮನೆ ಹಾಳು ನನ್ನ ಮಗ ಅಂತೇಳಿ. ನನ್ನ ಗಂಡನೇ ಹೇಳ್ತಿರ್ತಾನ ನನ್ಕಿತ ಹೋಗು ಅಪ್ಪ ಸರಿ ಇಲ್ಲ ಬೇರೆ ಕಡೆ ಕೆಲ್ಸಕ್ಕ ಅಂತೇಳಿ. ನೀನೇನ್ ಮಾತಾಡ್ತೀವಿ ಹೋಗಯ್ಯ. ಅಯ್ಯೋ ಯಾವಾಗಲೂ ಕುಡ್ದಾಗ ಬಂದಿರ್ತಾರ ಅಂದಿರ್ತೀನಿ. ಅಯ್ಯೋ ಊರ್ಗೌಡ ಸರಿ ಇಲ್ಲ ಕಮ್ಮಿ ನೀನು ಪಕ್ಕ ಬರೋಕೆ ಕೆಲ್ಸಕ್ಕೆ ಹೋಗು ಅಂತೇಳಿ ಅದನ್ನೇ ಸರಿಯಾಗಿ ಹಾಕೊಟ್ಲಲ್ಲಪ್ಪ ನನ್ನ ಏನ್ರು. ಅಯ್ಯೋ ಲಕ್ಷ್ಮಿ ಇಂಥ ಟೈಮಾಗಿ ಇಂಥ ಹೋಗ್ಬಿಟ್ಟು ಇಂಥ ಡೈಲಾಗ್ಗಳು ಬೇಕಿತ್ತೇನೆ. ಯವ್ವೋ ಈ ಗೋಡು ಏನು ಅನ್ಕೊಲ್ಲ ಲೌಡಿ ನನ್ನ ಮಗ ಕಿತ್ಕೊಂಡು ಏನಾರು ಮಾಡ್ಕೊಂಬ ನಾವು ಉದ್ದಾರಾಮ ಅನ್ಕಂಡು ಇವಳು ನೋಡಿದ್ರೆ ಸರಿಯಾಗಿ ಹಾಪಿಟ್ಲಲ್ಲಪ್ಪ. ನನಗೆ ದುಶ್ಮನ್ ಕಹ ಹೇ ಅಂದ್ರೆ ಬಗಲ್ ಮೇ ಆಯೆ ಅಂದಂಗೆ ಈಕಿ ನಾನು ಏನ್ರೆ ಬಗಲ್ ಮೇ ಆಯೆ. ಅಯ್ಯಯ್ಯೋ ಇವಳ ನನಗೆ ದುಶ್ಮನ್ ಆಗ್ಬಿಟ್ಲಲ್ಲ ಭಗವಂತ. ಅಯ್ಯೋ ಗೌಡ್ರೆ ನಾನು ಅನ್ಕೋದು ಅಂಥ ಮಾತುಗಳು ಅನ್ನೋದು ನಿಮ್ಗೂ ಗೊತ್ತು ತಾನೆ ನಾನು ಹೆಂಗ ಅಂತೇಳಿ. ನಿಮ್ಗೂ ಗೊತ್ತು ಅಲ್ಲ ಗೌಡ್ರ ಈ ಲಕ್ಷ್ಮಣಪ್ಪ ಹೆಂಗ ನೀವು ಕೈಯಲ್ಲಿ ತೋರಿಸಿದ್ವಿ ಕಾಲಲ್ಲಿ ತೋರಿಸಿದ್ರೆ ನಾನು ಸಣ್ಣ ಮಾಡ್ಕೊಂಡು ಕುಡಿತೀನಿ ನೀರು ಕುಡ್ದಂಗೆ ಕುಡಿತೀನಿ. ನಾನು ನಿಮ್ಗೆ ಹಂಗನ್ನೋದು ಅಯ್ಯೋ ಈ ಜನ್ಮದಾಗ ಇಲ್ಲ ಗೌಡ್ರೆ ನಾನು ಏನ್ರು ಬರೀ ಸುಳ್ಳು ಹೇಳ್ತಾಳೆ ಗೌಡ್ರೆ. ನಾನು ಅಂತ ಕೆಲಸ ನಮ್ಮ ಮಾಡೋನಲ್ಲ ಗೌಡ್ರೆ. ನಾನು ನಿಮ್ಗೂ ಗೊತ್ತು ತಾನೆ ನನ್ನ ಹೆಂಗೆ ಏನು ಎತ್ತ ಅಂತೇಳಿ ಮಾತು ಕಟ್ಕೊಂಡು ನನ್ನ ಹಿಂಗೆ ಗುರಾಯಿಸ್ಬೇಡಿ ಗೌಡ್ರೆ. ನಂಗೆ ಒಂಥರ ಕಾಪ್ರಿ ಆದಂಗೆ ಐತೈತೆ ಗೌಡ್ರೆ. ಗೊತ್ತಿರೋದಕ್ಕೆ ಹಂಗಿರುದು. ಇನ್ನೊಂದ್ಕಿಂತ ಏನಾದ್ರು ಇಂಥ ಮಾತುಗಳು ಕಿವಿಯಾಗಿ ಬೀಳ್ಬೇಕಲ್ಲ. ಲಕ್ಷ್ಮಣಪ್ಪ ಬಾ ನೀನು ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತೇಳಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಾಕಿಲ್ಲ ಕಣೋ ಸುಮ್ಮನೆ ಬಿಡಾಕಿಲ್ಲ. ನಾನು ಹೆಂಗ ಏನು ಎತ್ತ ಅಂತ ಗೊತ್ತು ತಾನೆ. ಹಾಡಾಡು ನಿನ್ಗೆ ಐತೆ ಒಂದಿನ. ಇದೇನಲ್ಲ ಪಾಪ ನೀನು ಏನ್ರು ಹಿಂಗೆ ಹಾಕೊಟ್ಬಿಟ್ಲು ನಮ್ಮನ್ನ ಏನೋ ಒಂದು ಕಿತ ಅಂದಿರ್ತೀವಿ ಯಾವಾಗಲ ಅದನ್ನೇ ಹಿಂಗೆ ಹಾಕೊಟ್ಬಿಟ್ಲಲ್ಲ. ಅಯ್ಯೋ ಭಗವಂತ ನೀನೇನ್ರು ಭಾರಿ ಇದ್ದಾಳಪ್ಪೋ ಚಾಣಕಿ ಅವಳ ಮುಂದೆ ಏನು ಅನ್ನಕ್ಕೆ ಹೋಗ್ಬಾರ್ದು ಬಿಡಕ್ಕೆ ಹೋಗ್ಬಾರ್ದು ಇನ್ಮಾಗ. ನಂಗೂ ಅದೇ ಗೊತ್ತಾಗತ್ತಿಲ್ಲಕ್ಕಪ್ಪ. ಯವ್ವೋ ನನಗಂತೂ ಗಾಬರಿ ಹುಡ್ದಂಗೆ ಆಗ್ಬಿಡ್ತು. ಯವ್ವೋ ಇವಾಗ ಒಂಚೂರು ಸಮಾಧಾನ ಆಯಿತು ನೋಡು. ಗೌಡ್ರು ಇನ್ನೊಂದು ಕಿತ ಅನ್ಕೋ ಹೋಗವನೆ. ಯಪ್ಪ ಇವಳು ಯಾಕೆ ಹಿಂಗೆ ಹೇಳಿದ್ಲು ಇವಳಿಗೈತಿರು ಇವಳಿಗೆ ಕಾಲು ಮರಿ ತಕ್ಕಂತ ಇಳಿಯಾಕೋದು ಇವಳಿಗೆ. ಅಲ್ಲ ಕಮ್ಮಿ ಪರ್ಮನೆಂಟಾಗಿ ನಾನು ಕೆಲಸಕ್ಕೆ ಬಿಡ್ಬೇಕು ಅಂತ ಮಾಡಿ ಹೆಂಗ ಗೌಡು ನೆತ್ರಗ ಏನೋ ತಮಾಸಿಗೆ ಒಂದು ಇಂಕಿತ ಅಂದಿರ್ತೀನಿ ಅದನ್ನೇ ಮನ್ಸಾಗಿ ಇಟ್ಕೊಂಡು ಕೊರುಕ್ತಿಯಲ್ಲ ಹಿಂಗೆ ಬರ್ದಂಗೆ ಹೇಳ್ಬಿಡ್ತೀಯಲ್ಲ. ಬಾಯಿ ಸರಿ ಇಲ್ಲೇನ ನೆಟ್ವಾಗಿ ಬಾಯಿಗ ಬೀಗ ಹಾಕಂಗೆ ಕುತ್ಕ ಕಟ್ಟಿಯಾಗ. ನಾನು ದುಡ್ಕ ಬಂದು ಕೊಡ್ತಿರೋದು ನೀನು ಮೈಗಾಕೆಲ್ಲ ಒಡವೆ ಹಾಕಂತಿರೋದು ಈ ಬೆರ್ಸಿಟ್ಟು ಹೊಸ್ಕೊಂಡಿರೋದು ಎಲ್ಲ ನಾನು ಅವ್ರ ಮನೆಯಾಗ ಹೋಗಿ ದುಡ್ದಿಯೇ ಮಂದಿ ಮನೆಯಾಗೆ ಏನೋ ದುಡ್ದಿಲ್ಲ ನಾನು. ಹೌದೌದು ನೀನು ಅವ್ರ ಮನೆಗೆ ಹೋಗಿ ದುಡ್ದು ಬಿಟ್ಟೆ ನಾನು ಕೊಟ್ಟರು. ನಾನೇನಾದ್ರು ದುಡ್ಡು ಪಡೆದು ತಗೊಂಡಿದ್ದೇನು? ನಮ್ಮೂರಾಗ ನಮ್ಮ ಹೊಲ್ದಾಗ ನಾನು ಹತ್ತಿ ಹಾಕೇ ಇಲ್ಲ. ನಮ್ಮ ಹೊಲ್ದಾಗ ನಾವೇನು ಮಾಡೇ ಇಲ್ಲ. ಎಲ್ಲ ಅವ್ರು ಮಾಡಿದ್ದೀಕಪ್ಪ. ನನಗೂ ತಿಂದಾಕಿರೋದು ಇಟ್ಟಾಕಿರೋದು ನೀನು ಎಂತ ಮಾತಾಡ್ತೀನಿ ನೋಡ ಮಿಂಟ್ರು ಕೊಡ್ತಾನೆ ನೀನಂತ ಕಂಡಿರೋದ್ರಿಂದ ನನ್ನ ಮನೆ ಯಾಕೆ ಕೊಟ್ಟೋಯ್ತಿರೋದು. ಹೋಗು ಇಟ್ಟು ತಕ್ಕೆಲ್ಲ ಬೇಸು ಮಂಗಂಗಿರ್ತಾನೆ ರಾತ್ರಿ ಹೋದ ಬರ್ತಾನೆ. ಅಯ್ಯೋ ಲಕ್ಷ್ಮೀ ನಮ್ಮ ಅವ್ವಂಗಂದ್ಲವ ನಮ್ಮ ಅವ್ವನ್ನು ಬಿಡಕ್ಕೆ ಸುಮ್ಕಿರು ಒಂದಿನ ಒದ್ದು ಹೊರಕ್ಕೆ ಹಾಕುಮಂತ ಅವಳು ವಯಸ್ಸಾಲೆ ಮೂಲೆ ಬೆಳ್ಳಿ ಅಂತಿ. ಇವಾಗ ನೋಡಿದ್ರೆ ಇಲ್ದಿರ ನಾಟಕ ಮಾಡ್ತೀಯಂತೆ ಹೋಗು. ಅಯ್ಯೋ ಭಗವಂತ ಇವಳು ಏನಪ್ಪ ನಾನು ಏನ್ರು ಎಲ್ಲ ಇದ್ದಿದ್ದಂಗೆ ಹೇಳಕತ್ತಾಳ. ಕುಡ್ದಾಗ ಏನೋ ಒಂದಿರ್ತೀನಿ ಒಂದು ಮಾತು ಎರಡು ಮಾತು ನಮ್ಮ ಅವ್ವಂಗ ಎಲ್ಲರಿಗೂ ಅದನ್ನೇ ಬಡ ಅಂತ ಬಾಯಿ ಬಿಡಕತ್ತಾಳಲ್ಲಪ್ಪ ಇವಳು. ಯವ್ವೋ ಏನಪ್ಪ ಮಾಡೋದು. ಅಯ್ಯೋ ಎಂಥ ಸವಸ ಆಯ್ತಪ್ಪ ಇವತ್ತು. ನನ್ನೇನ್ರು ಈ ಥರ ಎಲ್ಲ ಹೇಳ್ತಾಳಲ್ಲಪ್ಪ ಒಳ್ಳೆ ಪಡ್ನ. ಯವ್ವ ಬಿಡಂಗೆ ಜುಟ್ಟೆ ಹಿಡ್ಕಂತಿ ಬಿಡೆ ಯವ್ವ ಬಿಡೆ ಕಿತ್ತಿ ಬಂದ ಹೋಗ್ಬಿಡೆ ಯವ್ವೋ ಬಿಡೋ. ನಾನು ಇಂಥ ಕೆಲಸ ಎಲ್ಲ ಮಾಡಕ್ಕಿಲ್ಲ ಬಿಟ್ಬಿಡೋ ಯವ್ವೋ ಬಿಡೆ. ಅಯ್ಯೋ ಮನೆಯಾಳಿ ಹಾಕಿ ಮಾತು ಕಟ್ಕೊಂಡು ನನ್ನ ಜುಟ್ಟು ಎಳಿತೀಯಲ್ಲ ಬಿಡೆ ಯವ್ವೋ. ಏನ ಬಿಡೋದು ಏನ ಜುಟ್ಟು ಬಿಡೋದು. ಅಯ್ಯೋ ನಾಚಿಕೆಲ್ದೋನಿಯೇ ನನ್ನ ಬಗ್ಗೆ ಇಂಥವೆಲ್ಲ ಮಾತಾಡ್ಕೊಂಡು ಬಂದು ಏನೋ ಬಿಡು ಮಗ ಅನ್ಕಂದಷ್ಟು ಎಂತ ತಂದಿಟ್ಟೆ ನೋಡಪ್ಪ ನಿನ್ನ. ನಾನು ದುಡ್ದು ತಗೊಂಬಂದು ನನಗೂ ಅವಾಗೆಲ್ಲ ಕೂಲಿ ಹಾಕೋದಿದ್ದೆಲ್ಲ ನನ್ನ ಮಗ ಉದ್ಧಾರ ಮಾಡ್ತಾನೆ ಅಂತ ತಂದುಕೊಟ್ರೆ ಈ ಆಳ ಮನೆ ಕೊಂಪೆಯಾಗ ಇರಿಸಿದ್ಯಲ್ಲ ಮಿಂಡ್ರು ಬಿಡ್ತಾನ ನೀನು. ಯವ್ವೋ ನಿನ್ನಿಂತ ನನ್ನ ಮಗ ಅನ್ಕಂಡ್ಲಿಲ್ವೋ ಮನೆಯಾಳ ನೀನು. ಇವಾಗ ಜುಟ್ಟು ಹಿಡಿಯೋದನ್ನ ಮೊದಲೇ ಹಿಡಿದು ಬೆಳೆಸಿದ್ರ ಆಗ ಹುಡುನ್ ತಕ ಹೋಗಿ ಮಾತ್ಕೊಳ್ಳೆ ಅನ್ಸ್ಕೋಬೇಕಾಗಿದ್ದಿಲ್ಲ. ಏನು ಮನೆ ಯಜಮಾನಂಗೆ ಬಂದು ಅಯ್ಯೋ ನಿನ್ನ ನಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಾನೆ. ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟ ಅವನು ಆ ನರಸಿಂಹನ ಸೇರ್ಕೊಂಬಿಟ್ಟು ನಾನು ಅವ್ರನ್ನೆಲ್ಲ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಗ ಸೇಡ್ ತೀರ್ಸ್ಕೊಂತಾನೆ. ಅದಕ್ಕೆ ನನ್ನ ಮಗ ಆಟದ ಸೇಡಲ್ಲಿ ಬೆಳೆದಿರೋದು. ಅವ್ರ ಕಂಡ್ರೆ ಊರ ಅಂತಾನಲ್ಲ. ಆಗ ಹುಡುನು ಆ ನರಸಿಂಹನು ಯಾವ್ದತ್ತು ಉದ್ದಾರ ಆಗಾಕಿಲ್ಲ. ಅವಳ ಮಗಳಿಗೈತೆ ಅವಳ ಮಗಳು ಸೊಕ್ಕೆಲ್ಲ ಮುರಿತಾನೆ ನನ್ನ ಮಗ ಒಂಚೂರು ತಡ್ಕ. ಬುಡಸೋದಕ್ಕ ಇವ್ರಿಗೆಲ್ಲ ಹೆಂಗ ಅರ್ಥ ಆಗುತ್ತಾ? ಇವ್ರೇ ಮಾತಾಡ್ತಾರ. ಮಾತಾಡ್ಲಿ ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ಬೇಕು ಕಾಯ್ಬೇಕು. ಅಲ್ಲಿವರೆಗೂ ನಾವು ಹೆಂಗಾಗೈತಿ ಹೆಂಗ್ ಬಿಟ್ಟೈತಿ ಎಲ್ಲನೂ ಕಾಯ್ಬೇಕು. ಮಾಡ್ಲಿ ಆದ್ರೂ ಲಕ್ಷ್ಮಿ ನಮ್ಗೆ ಆಗಿರೋ ಅನ್ಯಾಯಗಳು ನಾವು ಯಾವತ್ತು ಮರೆಯಕ್ಕೆ ಹೋಗಬಾರ್ದು. ನಮ್ಮನ್ನ ಎಷ್ಟು ಅನ್ಸಿದ್ರು ಎಷ್ಟು ಐದ್ಬಿಟ್ರು ನಮಗೆ ಗೊತ್ತೈತಿ ಕಣೆ. ಆಗಿನ ಕಾಲದಾಗ ನನ್ನ ಮಗಳನ್ನ ಹೆಂಗ ಸೀಮಣೆ ಹಾಕಿ ಸುಡಿಸ್ತಾ ಅನ್ನೋದು ನನಗೆ ಗೊತ್ತೈತಿ. ಆಡ್ಲಿ ತನ್ನ ಮಗಳದು ಒಂದಿನ ಪಾಡು ಬರುತ್ತಾ ಅವಾಗ ಅನುಭವಿಸ್ತಾನ ರೋಡಾಗ ನಿಂತ್ಕೊಂಡು. ಅಯ್ಯೋ ನನ್ನ ಮಗಳಿಗೂ ಇಂಥ ಗತಿ ಬಂತಲ್ಲ ಅಂತೇಳಿ ನಾನು ಅದೇ ನನ್ನ ಮಕ್ಳಿಗೆ ಹೇಳ್ಕೊಟ್ಟಿರೋದು. ನನ್ನ ಮಗಳಿಗಾಲಿ ಇವ್ರ ಮನೆ ಅಕ್ಕ ಸೇಡ್ ಇಟ್ಕ ಬೆಳಿಬೇಕು ನೀವು ಇಬ್ರು ಅಂತೇಳಿ ನಾನು ಎಷ್ಟು ಹೇಳ್ಕೊಟ್ಟಿನಿ ಗೊತ್ತಾ. ಅದೇ ಸೇಡಾಗ ಬೆಳಿತವ ನನ್ನ ಮಕ್ಳು. ಅವ್ರ ಕಂಡ್ರೆ ಊರ ಅಂತವ. ನನ್ನ ಮಗಳಿಗಾಗಲೇ ಸ್ವಬ್ಬಾಕಿ ಸತ್ತಾಳ ಇನ್ನೊಬ್ಬಾಕಿ ಅವಳ ಹಂಗೂ ಅಂತಾನೆ. ಅಯ್ಯೋ ವಯಸ್ಸಾದ ಗಂಟೆ ಯಾಕೆ ಇಟ್ಕಂತಿ ಮದುವೆ ಮಾಡಂತೇಳಿ ನಾನು ಒಳ್ಳೆ ಸಂಬಂಧ ಬರೋವರೆಗೂ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇವನಿ. ಕಣ ಅವ್ರವ್ರದ್ದೇ ಮಾತು ಕಟ್ಕೊಂಡು ವಯಸ್ಸಾದ್ಮ್ಯಾಗ ಮುದಿಯ ಕೇಳ್ತಾಳಲ್ಲ ಅವಾಗ ಮದುವೆ ಮಾಡು. ವಯಸ್ಸಿದ್ದಾಗ ಮದುವೆ ಮಾಡೋದು ಕಲ್ತ್ಕ. ವಯಸ್ಸಾದ್ಮ್ಯಾಗ ಯಾರು ಮಾಡಿ ಏನಾಗಬೇಕಾಗೈತಿ ಹೋಗು. ಅಯ್ಯೋ ತಾಯಿ
ನೋಡಿದ್ರಲ್ಲ ವೀಕ್ಷಕರ ಈಗ ಕೂಡ ಏನೇನು ಕೃತ್ಯ ಮಾಡವನೆ ಏನೇನು ಮಾಡವನೆ ನಮ್ಗೆ ಆಗಿನ ಕಾಲದಾಗ ಅವಾಗೆಲ್ಲ ಹೆಂಗೆ ಮಾಡವನ ನನ್ನ ಮಗಳನ್ನ ಹೆಂಗೆ ಸಾಯಿಸ್ತಾ ಹೆಂಗೆ ಬುಡ್ಸ್ತಾ ಎಲ್ಲನೂ ವಿಡಿಯೋ ಮಾಡಾಕ್ತೀನಿ ಇಂಥ ನನ್ನ ಮಕ್ಕಳಿಂದ ಹಳೆಯ ಕಾಲದಾಗ ಈಗಿನ ಕಾಲದಾಗ ಎಲ್ಲ ವರದಕ್ಷಿಣೆ ಶೋಷಣೆ ಅನ್ನೋ ಕಾಲದಾಗ ಸೀಮಣೆ ಹಾಕಿ ಸುಡ್ಸ್ಕೊಂಡವರೇ ಹೆಚ್ಚು ನನ್ನ ಮಗಳನ್ನ ಸೀಮಣೆ ಹಾಕಿ ಸುಟ್ಟಿದ್ರು ಅಯ್ಯವ್ವ ನಾನು ಆ ಗೋಳಾಟ ತಡ್ಕೊಳಕಾಲಿಲ್ಲಕ್ಕಪ್ಪು ಅವರೇ ಸುಟ್ಕೊಂಡ್ಲು ಬಿಟ್ಕೊಂಡ್ಲು ಅಂದ್ಬಿಟ್ಟು ಪೊಲೀಸನ ಕೈಯಾಗ ಎಲ್ಲ ಬರ್ಸಿ ಅವಾಗೊಂದು ಕಾಲ ಹಂಗಿತ್ತು ಈಗ ಎಲ್ಲ ಫೋನ್ ಐತಿ ಕೈಯಾಗ ಎಲ್ಲ ಕಂಡುಹಿಡಿತಾರ ಇವಾಗ ಒಂದು 8-10 ವರ್ಷದ ಹಿಂದೆ ಯಾವ ಫೋನು ಸರಿಯಾಗಿ ಯಾರೋ ಒಬ್ರ ಹತ್ರ ಇರ್ತಿತ್ತು ನಾವು ಕಂಡದ್ದಿ ಒಂದು 15 ವರ್ಷ ಆಯ್ತು ನಮ್ಮ ಮೊಬೈಲ್ಗಳು ಸ್ಕ್ರೀನ್ ಟಚ್ ಮೊಬೈಲು ಇವೆಲ್ಲ ಕಂಡು ಅಂಥ ಟೈಮಾಗ ಹೆಂಗೆ ಮಾಡೋರು ಹೆಂಗೆ ಬಿಟ್ಟವ್ರ ಇದ್ರಾಗ ತೋರಿಸ್ತೀನಿ ಇರ್ರಿ ಸೀಮಣೆ ಹಾಕಿ ಸುಟ್ಟಿದ್ರು ಸುಳೆ ಮಕ್ಕಳು ಯವ್ವ ವರದಕ್ಷಿಣೆಗೋಸ್ಕರ ನನ್ನ ಮಗಳು ನಾಳೆ ಮಾಡ್ಬಿಟ್ಟಪ್ಪ ಇವರು. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.